ಇಂದು ವಿಜಯಪುರ ಜಿಲ್ಲೆಯಲ್ಲಿ ನೀರು, ಪ್ರಮುಖವಾಗಿ ಕುಡಿ ನೀರು ಜನರಿಗೆ ಹಾಗೂ ಜಾನುವಾರುಗಳಿಗೆ, ಆಮೇಲೆ ಬಿತ್ತನೆ ಬೀಜ, ಗೊಬ್ಬರ, ಮೇವು, ಈ ಎಲ್ಲ ವಿಚಾರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಆಲಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ನಿಂದ, ಕೃಷ್ಣಾ ನದಿಯಿಂದ ಮತ್ತು ಭೀಮಾ ನದಿಯಿಂದ ಏನೇನು ನಮ್ಮ ಮಲ್ಟಿ ವಿಲೇಜ್ ಸ್ಕೀಮ್ಸ್ ಇದ್ದಾವೆ, ಕುಡಿ ನೀರಿನ ಯೋಜನೆಗಳಿದೆ, ಅದೆಲ್ಲವೂ ಕೂಡ ಸವಿಸ್ತಾರವಾಗಿ ಇವತ್ತೊಂದು ದಿವಸ ಚರ್ಚೆಯನ್ನು ಮಾಡಿದ್ದೀವಿ. ಸೂಕ್ತವಾದಂಥ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಮತ್ತು ಕೃಷ್ಣಾ ನದಿಗೆ 2 TMC ನೀರನ್ನು ಕೇಳಬೇಕು ಅಂಥೇಳಿ ಈಗಾಗಲೇ ಮುಖ್ಯಮಂತ್ರಿಗಳು, ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಅಲ್ಲಿನೂ ಕೂಡ ಸ್ವಲ್ಪ ಸಮಸ್ಯೆಗಳು, ಯಾಕಂದರೆ ಮಳೆಗಾಲ ಇವತ್ತು ಎಲ್ಲಿನೂ ಕೂಡ ಆಗಿಲ್ಲ, ಮಳೆ ಎಲ್ಲಿನೂ ಕೂಡ ಆಗಿಲ್ಲ, ಇನ್ಫ್ಲೋಸ್ ಇಲ್ಲ. ಆಮೇಲೆ ಈಗ ಅಲ್ಲಿನೋ ಅಂಥೇಳಿ ಇನ್ನೊಂದು ಫ್ಯಾಕ್ಟ್ರಿ ಇವತ್ತು ದಿವಸ ಸೈಂಟಿಸ್ಟು ವೆದರ್ ಫೋರ್ಕಾಸ್ಟ್ನವರು ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಅದನ್ನು ನಮ್ಮ CO ಋಷಿ ಅವರು ಸುದೀರ್ಘವಾಗಿ ಬ್ರೀಫ್ ಮಾಡಿದ್ದಾರೆ, ಯಾವ ರೀತಿ ಈ ಅಲ್ಲಿನೋ ಕ್ರಿಯೇಟ್ ಆಗುತ್ತೆ. ಪೆಸಿಫಿಕ್ ಓಷನ್ನಿಂದ ಇವತ್ತು ನಮಗೆ ಏನು ಅಲ್ಲಿ ಟೆಂಪ್ರೇಚರ್ ಇವತ್ತು ದಿವಸ ವೇರಿಯೇಷನ್ಸ್ ಆಗ್ತದೆ, ಅದರಿಂದ ಇವತ್ತು ದಿವಸ ಈ ಎಲ್ಲ ಎಫೆಕ್ಟ್ಸು ನಮಗೆ ಆಗ್ತಾ ಇದೆ ಅಂತೇಳಿ ಕೂಡ ಹೇಳಿದ್ದಾರೆ. ಇದಾಗೂ IMD ಅವರು ಒಂದು ಪ್ರೊಡಿಕ್ಷನ್ ಮಾಡಿದರೆ ಬಹುಶಃ ಜುಲೈ 2nd ವೀಕ್ನಿಂದ ಒಂದು ಸ್ವಲ್ಪ ಮಳೆ ಬರ್ಬೋದು ಅಂತ ಒಂದು ಆಶೆಯನ್ನು ಇವತ್ತು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ನಾವು ಎಲ್ಲ ಕಡೆ ಏನು ಡ್ಯಾಮ್ಸ್ನಲ್ಲಿ ನೀರಿದೆ, ಈ ಹೋದ ವರ್ಷ ಈಗ ಉದಾಹರಣೆಗಾಗಿ ಸುಮಾರು 58 TMC ನೀರಿತ್ತು ಇಲ್ಲಿ ಆಲಮಟ್ಟಿ ಅಣೆಕಟ್ಟಿನಲ್ಲಿ. ಈಗ ನಮ್ಮ ಕಡೆ ಕೇವಲ 3.8 TMC ನೀರಿದೆ. ಅಂದರೆ ಇದರ ಅರ್ಥ ನಾವು 50 TMC ಇವರೆಲ್ಲ ಖರ್ಚು ಮಾಡಿಬಿಟ್ಟಿದ್ದಾರೆ, ನೀರಿದು ಮಾಡಿದ್ದಾರೆ. ಇನ್ಫ್ಲೋಸ್ ಇವತ್ತು ದಿವಸ ಮೇದಿಂದ ಏನು ಬರ್ತಾಯಿತ್ತು, ಒಂದೇ ದಿವಸದಲ್ಲಿ 4 TMC ನೀರು ಬಂದಿತ್ತು. ಈ ದಿವಸಿಗೆ ಒಂದು 24 hours 4 TMC ನೀರು ಬಂದಿತ್ತು. ಹೀಗಾಗಿ ಇನ್ಫ್ಲೋಸ್ದಿಂದ ನಮಗೆ ಅದು 50 TMC ನೀರು ಬರಬೇಕಾಗಿತ್ತು. ಈ ಟೈಮ್ನಲ್ಲಿ ಆ 50 TMC ನೀರು ನಮಗೆ ಬಂದಿಲ್ಲ ಇವತ್ತು ದಿವಸ. ಇದು ವಾಸ್ತವ ಸಂಗತಿ. ಹೀಗಾಗಿ ನಮ್ಗೆ 3.8 TMC ನೀರಲ್ಲಿ ಉಳಿದಿದೆ. 6 TMC ನಮಗೆ ನಾರಾಯಣಪುರದಲ್ಲಿ ಒಂದು 6 TMC ನೀರು ಉಳಿದಿದೆ. ಆ ನೀರನ್ನು ನಾವು ಮುಂದೆ ಇನ್ಫ್ಲೋಸ್ ಆಗಿ ಮುಂದೆ ಇದು ಆದಮೇಲೆ ಏನು ನಮ್ಮದು ಪೊಸಿಷನ್ ಬರ್ತದೆ, ಕಾಲಕ್ಕೂ ಅದನ್ನು ನಾವು ರಿವ್ಯೂ ಮಾಡಿ ಮುಂದೆ ಕೃಷಿಗಾಗಿ ನೀರು ಕೊಡುವಂಥದ್ದು ಎಲ್ಲವೂ ಕೂಡ ನಡೀತದೆ. ಅಲ್ಲಿವರೆಗೆ ನಾವು ಅನಿವಾರ್ಯ ಪರಿಸ್ಥಿತಿ, ಇದಾಗ ನಾವು ಕುಡಿ ನೀರಿಗೆ ನಾವು ಕೊಡಬೇಕಾಗ್ತದೆ. ರೈತರು ಸ್ವಲ್ಪ ಅಸಮಾಧಾನಗೊಳ್ತಾರೆ, ಸ್ವಲ್ಪ ಅವ್ರಿಗೆ ಆಸೆ ಇರ್ತದೆ, ತಪ್ಪಲ್ಲ ಅದು ಇವತ್ತು ದಿವಸ. ಆದರೆ ಈಗ ಕುಡಿ ನೀರು ಕೊಡದಿದ್ದರೆ ನಾವು ಭಾಳ ಇದಾಗ್ತದೆ. ನಾನಿವತ್ತು ಸಂಪೂರ್ಣವಾಗಿ ತಾವು ಕೂಡ ಅದನ್ನು ವೀಕ್ಷಿಸಿದಿರಿ. ಎಲ್ಲ ಕುಡಿ ನೀರಿಂದ ಏನೇನು ಸಮಸ್ಯೆ ಇದೆ ಡಿಟೇಲಾಗಿ ನಾವು ನಾವು ಹೋಗಿದ್ದೀವಿ. ಒಂದು ಡ್ಯಾಮ್ನಲ್ಲಿರೋ ನೀರಿಂದ ಮಲ್ಟಿ ವಿಲೇಜ್ ಸ್ಕೀಮು, ಕೆರೆಗಳಿಂದ ಏನು ಮಲ್ಟಿ ವಿಲೇಜ್ ಸ್ಕೀಮ್ಸ್ ಇದ್ದಾವೆ, ಬೋರ್ವೆಲ್ಗಳಿನ ಅವಕಾಶ ಇದ್ದಾವೆ. ಮತ್ತು ಈಗ ನಾವು ಬೋರ್ ಹೊಡೆದು ಮೋಟ್ರ್ ಕುಂಡ್ರಿಸಿ ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಟ್ಟು ಪೈಪ್ಲೈನ್ ಮಾಡುವಷ್ಟರಲ್ಲಿ ಭಾಳ ಸಮಯ ಹಾಳಾಗ್ತದೆ. ಭಾಳ ಇದು ನಾವು ಹಿಂದಿನಿಂದ ಅನುಭವ ಇದೆ. ಒತ್ತಾಯ ನಮ್ಮೆಲ್ಲ ಶಾಸಕರ ಮೇಲೆ ಸ್ವಾಭಾವಿಕವಾಗಿ ಬೋರ್ವೆಲ್ ಹೊಡೆಸಿ ಅಂತ ಊರಾಗಿರ್ತದೆ. ಅದಕ್ಕೆ ನಾವು ಈಗ ಪ್ರೈವೇಟ್ ಬೋರ್ವೆಲ್ಸ್ ಏನಿದ್ದಾವೆ ವಿಜಯಪುರ ನಗರ ಹಿಡ್ಕೊಂಡು, ವಿಜಯಪುರ ನಗರದಲ್ಲಿ ಬಾವಿಗಳನ್ನ ಏನಿದ್ದಾವೆ ಏನು ಸ್ವಚ್ಛ ಮಾಡಿದ್ದೀವಿ. ಆ ನೀರಿನ ಬಾವಿಗಳನ್ನ ಅದನ್ನು ಕುಡಿಲಿಕ್ಕೆ ನಾವು ಏನು ನದಿ ಮೂಲದ ನೀರಿನಿಂದ ಬಳಸ್ಕೊಂಡು ನಮ್ಮ ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ಗೆ, ಗಾರ್ಡನ್ಗೆ ಮತ್ತು ವೆಹಿಕಲ್ಸ್ ತೊಳೆಯೋಕ್ಕಾಗಲಿ, ಮನೆ ತೊಳೆಯೋಕ್ಕಾಗಲಿ, ಇದನ್ನು ನಾವು ಆ ಬಾವಿಗಳಿಂದ ಅದನ್ನೆಲ್ಲ ನೀರನ್ನು ಟೆಸ್ಟ್ ಮಾಡಿ ಬೋರ್ವೆಲ್ಗಳನ್ನ ಮಾಡಬೇಕು. ಇಲ್ಲಿನೂ ಕೂಡ ಸಿಟಿಯಲ್ಲಿ ಕೂಡ ಬೋರ್ವೆಲ್ಸ್ ಏನು ನಮ್ಮ ಈಗಾಗಲೇ ಕಾರ್ಪೊರೇಷನ್ ಬೋರ್ವೆಲ್ಸ್ ಇದ್ದಾವೆ, ಅದ್ರ ಜೊತೆಗೆ ಪ್ರೈವೇಟ್ ಬೋರ್ವೆಲ್ಸು. ಅದೇ ರೀತಿ ಜಿಲ್ಲಾ ಪಂಚಾಯತ್ CO ಅವ್ರ ಕಡೆಯಿಂದ ಎಲ್ಲ ಹಳ್ಳಿಯಲ್ಲಿ ಇರೋ ಪ್ರೈವೇಟ್ ಬೋರ್ವೆಲ್ಸ್ ಬಾವಿಗಳಿದ್ದಾವೆ, ಅವನ್ನೆಲ್ಲ ತೆಗೆದುಕೊಂಡು ಆ ಮೂಲಕ ನೀರು ಸರಬರಾಜು ಮಾಡಿದೆ. ಯಾಕಂದರೆ ಟೆಸ್ಟೆಡ್ ಇರ್ತದೆ. ಈಗಾಗಲೇ ನಾವು ಬೋರ್ ಹೊಡೆದಾಗ ನೀರು ಬಿಡ್ತದೋ ಇಲ್ಲೋ ಗೊತ್ತಿಲ್ಲ, ನೀರು ಬಿದ್ದ ಮೇಲೆ ಅದಕ್ಕೆ ಮೋಟ್ರ್ ಕುಡಿಸ್ಬೇಕು, ಆ ಮುಂದೆ ಪುನಃ KEB ಕನೆಕ್ಷನ್ಗೆ ಹೋಗ್ಬೇಕು. ಇದೆಲ್ಲನೂ ಲೆಂಗ್ದಿ ಪ್ರೊಸೆಸ್ಸು ಮತ್ತು ಡೆಫಿನೆಟ್ ಸೋರ್ಸಸ್ ಅಲ್ಲ. ಹೀಗಾಗಿ ಮೇನ್ಲಿ ಪ್ರೈವೇಟ್ ಬೋರ್ವೆಲ್ಸಿಂದ ಮತ್ತು ಇದ್ದಂಥ ನೀರನ್ನು ಏನದು ನಮ್ಮ ಡ್ಯಾಮ್ನಲ್ಲಿ ಇರ್ಬೋದು, ಕೆರೆಯಲ್ಲ, ಸ್ವಲ್ಪ ಜಾಗರೂಕತೆಯಿಂದ ನಾವು ಬಳಸ್ಕೋಬೇಕು. ಆಮೇಲೆ ಅದನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಈ ಟ್ಯಾಂಕರ್ ಮೂಲಕ ಅವಶ್ಯಕ ಬಿದ್ದರೆ ನಾವು ಅದನ್ನು ಆ ಪರಿಸ್ಥಿತಿ ಬರಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಆದರೆ
ಅಂಥದ್ದು ಏನಾದರೂ ಬಂದರೂ ಕೂಡ ನಾನು ನಿಭಾಯಿಸುವಂಥದ್ದು ಕೂಡ ಇರಬೇಕು. ಹೀಗಾಗಿ ಎಲ್ಲನೂ ಕೂಡ ಸುದೀರ್ಘವಾಗಿ ಇವತ್ತು ದಿವಸ ರಿವ್ಯೂ ಆಗಿದೆ. ಆಮೇಲೆ ಪೌಡ್ರನ್ನು ಕೂಡ ಇವತ್ತು ದಿವಸ ಇನ್ನೂ ಬಂದಿಲ್ಲ ಅಂತೇಳಿ ವಾಟ್ ಪೌಡ್ರಿಗೆ ಕಿಟ್ಸ್ ಅದನ್ನು ಕೂಡ ತರಿಸ್ಕೊಳ್ಬೇಕು ಅಂತೇಳಿ 1 ತಿಂಗಳಾಯಿತು ಬೇಡಿಕೆ ಅದನ್ನು ಜಿಲ್ಲಾಧಿಕಾರಿಗಳು ಮತ್ತು ನಾನು ಇದನ್ನು ಮಾಡ್ತೀವಿ. ಮತ್ತು ನಮ್ಮ ರಾಜ್ಯದಿಂದ ನಮ್ಮ ಜಿಲ್ಲೆಯಿಂದ ಏನು ಕಣಿಕೆ ವಿಶೇಷವಾಗಿ ನಮಗೆ ಏನಂದರೆ ಈ ಡೋನ್ ಆದಮೇಲೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಕಣಿಕೆ ಮೇವಿದೆ. ಅದು ಮೇವು ನಮಗಿನ್ನೂ 2-3 ತಿಂಗಳ ಆಗಸ್ಟ್ ಇದೆ. ಅದನ್ನು ಬೇರೆ ರಾಜ್ಯಕ್ಕೆ ಹೋಗುವಂಥದ್ದಾಗಲಿ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದಾಗಲಿ ಅದು ಆಗಬಾರ್ದು. ಬೇರೆ ಜಿಲ್ಲೆಗೆ ಹೋದರೂ ನಮ್ಮವರೇ ಇರ್ತಾರೆ, ಮತ್ತು ಅಲ್ಲಿಂದ ಮತ್ತೆ ಬೇರೆ ಬೇರೆ ಬೆಳಗಾವಿಗೆ ಹೋಗಿ ಅಲ್ಲಿಂದ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗುವಂಥ ಎಲ್ಲವೂ ಕೂಡ ಸಾಧ್ಯತೆಗಳಿರ್ತವೆ. ಅದಕ್ಕೆ ಚೆಕ್ ಪೋಸ್ಟ್ ಮಾಡಿ ನಾನು SP ಅವರಿಗೆ ಕಟ್ನಿಟ್ಟರು ಅಂದ್ಕೊಂಡೆ ಅವ್ರು ಮೀಟಿಂಗ್ ಮಾಡಿ ಅದನ್ನು ಅಲ್ಲಿ ಕೂಡ ಈ ಮೇವು ಸಹ ನಮ್ಮಲ್ಲಿ ಉಳಿಬೇಕು ಅನ್ನೋದನ್ನು ಕೂಡ ಇದೆ. ಆಮೇಲೆ ವಿದ್ಯುತ್ ಶಕ್ತಿನೂ ಕೂಡ ಎಲ್ಲ ಇದಕ್ಕೆ ಏನು ಡ್ರಿಂಕಿಂಗ್ ವಾಟರ್ ಸ್ಕೀಮ್ಸ್ ಇದ್ದಾವೆ, ಇಮಿಡಿಯೇಟಾಗಿ ಅದನ್ನು ಕೊಡಬೇಕು, ಪೆಂಡಿಂಗ್ ಇದ್ದದನ್ನು ಕೂಡ ಕ್ಲಿಯರ್ ಮಾಡಬೇಕು ಅಂತೇಳಿ. ಆಮೇಲೆ ಫರ್ಟಿಲೈಸರ್ದು ಕೂಡ ನಾವು ರಿವ್ಯೂ ಮಾಡಿದ್ವಿ. ಇವತ್ತೊಂದು ಸ್ವಲ್ಪ ಕಂಫರ್ಟೇಬಲ್ ಆಗಿ ಅವ್ರಿಗೆ ಬಿಕಾಸ್ ಆಫ್ ಇರಾನ್ ವಾರು ಇದರಿಂದ ಕೇಂದ್ರ ಸರ್ಕಾರ ಸಪ್ಲೈನೇ ಕಡಿಮೆ ಇದೆ, ಸಪ್ಲೈನೇ 50% ಇದೆ. ಆದರೆ ಇವತ್ತು ಏನಾಗಿದೆ ಅಂದರೆ ಇದು ಮಳೆ ಇಲ್ಲಿ ತನಕ ಬಿತ್ತನೆ ಬಿತ್ತನೆ ಬರೀ 18% ಆಗಿದೆ, 18% ಅಷ್ಟೇ ಬಿತ್ತನೆ ಆಗಿದೆ ದಿವಸ. ಅದರಿಂದ ನಮಗೆ ಒಂದು ಈಗ ಅಂಥ ಪ್ರೆಷರ್ ಕ್ರಿಯೇಟ್ ಆಗಿಲ್ಲ. ಅದರ ಅರ್ಥ ನಾವು ಇದನ್ನು ಹಾಳು ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಮುಂದೆ ಬಂದಂಥ ಡಿಮ್ಯಾಂಡಿಗೆ ಕೂಡ ಬೀಜ ರಸಗೊಬ್ಬರ ಎಲ್ಲವನ್ನೂ ಕೂಡ ಮಾನಿಟರ್ ಮಾಡುವಂಥದ್ದನ್ನು ಕೂಡ ದಿವಸ ಒಂದು ಕಟ್ಟುನಿಟ್ಟಾದ ಆದೇಶವನ್ನು ದಿವಸ ಮಾಡಿದ್ದೀವಿ. ಹೀಗಾಗಿ ಎಲ್ಲರಿಗೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಯಾರು ಒಳ್ಳೆಯ ಕೆಲಸ ವಿಶ್ವಾಸ ಇದೆ ಅವ್ರ ಮೇಲೆಲ್ಲರ ಮೇಲೂ ಕೂಡ. ಇನ್ನು ಯಾರು ತಪ್ಪಿಸ್ತಿರೋದನ್ನು ಇಂಥದ್ರಲ್ಲಿ ಯಾರಾದರೂ ನಿರ್ಲಕ್ಷ್ಯ ಮಾಡಿದರೆ ನಿಶ್ಚಿತವಾಗಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ತೀವಿ. ಆ ಪರಿಸ್ಥಿತಿ ಬರಬಾರ್ದು ಅಂತೇಳಿ ನಾನು ಕೂಡ ಆಶಿಸಿದೆ. ಇದು ಈ ಕುಡಿ ನೀರು ಕೂಡ GI ಟ್ಯಾಗ್ ಅಂದರೆ ನಾವು ನಮ್ಮ ದೋಣಿ ನದಿ ಮೇಲೆ ಏನು ಬರ್ತದೆ ಅದು ಜೋಳ ಇದು ಸುಪ್ರಸಿದ್ಧವಾದಂಥ, ಬಹುಶಃ ದೇಶದಲ್ಲೇ ಅಪ್ರತಿಮ ಅದು. ಈಗ ಬೇರೆ ರಾಜ್ಯದಲ್ಲಿ ಮಂಗಳವಾಡ ಮತ್ತು ಇನ್ನೊಂದು ಕಡೆ ಎಲ್ಲರಿಗೂ ಸಿಕ್ಕಿದೆ, ಅದು ಸಿಕ್ಕಿದ ತಪ್ಪತ್ತು ನಾವು ಹೇಳಿದಲ್ಲ. ಆದರೆ ಅವ್ರಿಗಿಂತ ನಾವು ನಮ್ಮದು ಒಳ್ಳೆಯ ಗುಣಮಟ್ಟದ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಹಿಂದೆ ಇತ್ತು ಡೋಣಿ ಬೆಳೆದ್ರೆ ಊರೆಲ್ಲ ಜೋಳ ಅಂಥೇಳಿ. ಸೊ ಅಂಥ ಡೋಣಿ ನದಿ ಜೋಳ ಇದೆ, ಅದಕ್ಕೆ GI ಟ್ಯಾಗ್ ತೊಗೊಂಡ್ರೆ ಏನಾಗ್ತದೆ, GI ಟ್ಯಾಗ್ನಿಂದ ಸ್ವಲ್ಪ ಬೆಲೆ ಜಾಸ್ತಿ ಬರ್ತದೆ ನಾಳೆ. ಈಗ ಏನಾಗಿದೆ, ಯಾರೂ ಕೂಡ ಲಾಭದಾಯಕ ಅಲ್ಲ ಅಂಥೇಳಿ ಜೋಳ ಬೆಳೆಯೋದು ಕಡಿಮೆ ಮಾಡಿದ್ದಾರೆ. ಎಲ್ಲರೂ ಕೂಡ ಸೂರ್ಯಪಾನ ಅದು ಇದು ನಿಮ್ಮ ತೊಗರಿ ಬೇರೆ ಬೇರೆ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ನಮ್ಮ ಜೋಳ ಅದು ಇಡೀ ವಿಶ್ವ ಪ್ರಸಿದ್ಧಿ ಇರುತ್ತೆ ಸಹ ಬಿಳಿ ಜೋಳ ವಿಜಯಪುರದ್ದು. ಅದನ್ನು GI ಟ್ಯಾಗ್ ಪಡ್ಕೊಳ್ಳೋಕ್ಕೆ ನಾನು ಹೀಗೇ ಹಿಂದೆ ಕೂಡ ಸೂಚನೆ ಕೊಟ್ಟಿದ್ದೀನಿ. ಅದು ನಾಟ್ ಫಸ್ಟ್ ಟೈಮ್ ನಾವು DC ಅವರು ಈಗಾಗಲೇ ವರ್ಕ್ ಮಾಡ್ತಾಯಿದ್ದಾರೆ ಅದನ್ನು. ಆಮೇಲೆ ಹಾರ್ಟಿಕಲ್ಚರ್ದವರು ಕೂಡ ನಮ್ಮಲ್ಲಿ ಬೇರೆಯವರು ಬಂದು ಅವರು ಮಹಾರಾಷ್ಟ್ರದಿಂದ ಬಂದು ನಮ್ಮಲ್ಲಿ ಬಂದು ಡ್ರೈ ಮಾಡ್ಕೊಂಡು ಹೋಗ್ತಾರೆ ಗ್ರೇಪ್ಸ್, ಮನುಕ ಡ್ರೈ ಗ್ರೇಪ್ಸ್ ರೆಸಿನು ಅದು. ಮತ್ತು ಅವರೆಲ್ಲರೂ GI ಟ್ಯಾಗ್ ತೊಗೋತಾರೆ. ನಮ್ಮ ಒಣ ದ್ರಾಕ್ಷಿಗೆ GI ಟ್ಯಾಗ್ ಇಲ್ಲ. ಇಂಡಿ ನಿಂಬೆಗೆ ಒಂದು ಸಿಕ್ಕಿದೆ. ಹೀಗಾಗಿ ಅಲ್ಲಿ HSRನಾಗ ಒಂದು ಇದನ್ನು ಕೂಡ ಸ್ಟೋರ್ಸ್ ಇದೆ, ಒಬ್ಬರು XIS ಆಫೀಸರ್ ಮಾಡಿದ್ದಾರೆ. ಇಡೀ ದೇಶದೆಲ್ಲ GI ಟ್ಯಾಗ್ ಕೊಡೋದನ್ನು ನೋಡ್ಕೊಂಬರಿ, ಜಿಲ್ಲಾಧಿಕಾರಿಗಳಿಗೆ ಟೀಮ್ ಕೊಟ್ಟು ಕಳಿಸ್ತೀನಿ ನಾನು, ಕಳಿಸಿ ನೋಡಿ ಅದನ್ನು ಕೂಡ GI ಟ್ಯಾಗ್ ಪಡ್ಕೊಳ್ಳೋಕೆ ಅನುಕೂಲ ಮಾಡಬೇಕಾಗಿದೆ. ಮತ್ತು ಹೋದ ಸಲ DCCO ಕಾನ್ಫರೆನ್ಸ್ ಏನಾಯಿತು ಇತ್ತೀಚೆಗೆ, ಅಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ಮೀಟಿಂಗ್ ಆಯಿತು. ಆವಾಗ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ, ಜಿಲ್ಲಾಧಿಕಾರಿಗಳು CO ಎಲ್ಲರೂ ಕೂಡ ಭಾಗವಹಿಸಿದರು. ಆವಾಗ ನಾವು ವಿಜಯಪುರ ಸಿಟಿಗೆ ಇನ್ನೊಂದು ಸ್ಟೇಜ್ ಕೃಷ್ಣಾದಿಂದ ನಾವು ಕುಡಿ ನೀರಿನ ಯೋಜನೆ ಮಾಡಬೇಕು ಅಂಥೇಳಿ ಅಲ್ಲಿ ಪ್ರಸ್ತಾಪ ಮಾಡಿದ್ರೆ ಅದನ್ನು DPR ಮಾಡಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಬಂದಿದ್ದಾವೆ ಸರ್ಕಾರದಿಂದ. ಅದೊಂದು ಮಾಡಿ DPR ಸರಿಯಾಗಿ ಒಳ್ಳೆ ಕನ್ಸಲ್ಟೆನ್ಸಿ ಏಜೆನ್ಸಿ ಕೊಟ್ಟು ಆ DPR ರೆಡಿ ಮಾಡಿಕೊಂಡು ಇನ್ನೊಂದು ಸ್ಟೇಜ್ ಕುಡಿ ನೀರಿನ ಯೋಜನೆಗೆ ಇವತ್ತು ನಾವು ಒಂದು ಪ್ರಾರಂಭಕ್ಕೆ ಒಂದು ಅಡಿಪಾಯವನ್ನು ಫೌಂಡೇಶನ್ ಹಾಕುವಂಥದ್ದು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಡೋಣಿ ಹಳ್ಳಕ್ಕೆ ಹಿಂದೆ ನಾವು ಆ ಮೀಟಿಂಗ್ನಲ್ಲಿ ಆಗಿದ್ದನ್ನು ಹೇಳ್ತಾ ಇದ್ದೀನಿ. ಇವತ್ತು ಪ್ರಸ್ತುತ ಅಲ್ಲ ಅದು ಈ ಸಂದರ್ಭದಲ್ಲಿ, ಯಾಕಂದರೆ ಕುಡಿ ನೀರಿಗೆ ನಾವು ಇದಕ್ಕೆ ಗೊಬ್ಬರ ಇದಕ್ಕೆ ಆದ್ಯತೆ ಕೊಡ್ತೀವಿ. ನಾವು ಹಿಂದೆ ವ್ಯಾಪ್ಕೋಸ್ದಿಂದ ನಾನು ನೀರಾವರಿ ಸಚಿವನಿದ್ದಾಗ 13 to 18 ಅವಾಗ ನಾವು 16-17ಕ್ಕೆ ನಾವು ಮಾಡಿ ಕಳಿಸಿದ್ದೀವಿ ವ್ಯಾಪ್ಕೋಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸಿಯಿಂದ. ಯಾಕಂದರೆ ಅವಾಗ ಕೋಶಿ ನದಿಯಿಂದ ಸುಮಾರು 4,000 ಕೋಟಿಯಷ್ಟು BRಗೆ ಗ್ರಾಂಟ್ ಸಿಕ್ಕಿತ್ತು. ನಮಗೂ ಆ ಫ್ಲಡ್ ಇದರಲ್ಲಿ ಸಿಗ್ತದೆ ಅಂತೇಳಿ ಪ್ರಪೋಸಲ್ ಮಾಡಿದ್ವಿ. ಅದು ಫ್ಲಡ್ಡು ಇದರಲ್ಲಿ ನಮಗೆ ಇದು ಸಿಕ್ಕಿಲ್ಲ. ಈಗೂ ನಮ್ಮ ಸಂಸದರು ಏನಾದರೂ ಕೊಡಿಸಿದರೆ ಒಳ್ಳೆಯದು. ಸಾಧನೆಗಳ ಒಳಗೆ ಭಾಳಷ್ಟು ಅವರು ಅಪಾರವಾಗಿ ಆಶೆಯನ್ನು ಹೊಂದಿರ್ತಾರೆ. ಅವಾಗವಾಗ ನಾವು ಇಷ್ಟು ಸಾಧನೆ ಮಾಡಿದ್ವಿ ಅಂತದ್ದು. ಅದಕ್ಕೆ ಅದು ವ್ಯಾಪ್ಕೋದೊಂದು ನಾನು ಕೊಟ್ಟು ಕಳಿಸ್ತೀನಿ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾಗೆ. ದಯವಿಟ್ಟು ನಮ್ಮ ಒಂದು ಸಂಸದರು ಅದನ್ನೊಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರಲಿ. ಏನ್ರಿ ಫ್ಲಡ್ ಇದರಲ್ಲಿ ಸಾಕಷ್ಟು ದುಡ್ಡು ಕೇಂದ್ರ ಸರ್ಕಾರ ಇರ್ತದೆ. ಆದರೆ ಈಗ ನನಗೆ ಅದು ಯಾಕೋ ಅಷ್ಟು ಆಶಾದಾಯಕವಾಗಿ ನಾನು ಇಲ್ಲ. ಅದಕ್ಕೆ ಮೊನ್ನೆ ಸರ್ಕಾರ ಬೆಣ್ಣೆ ಹಳ್ಳ ಧಾರವಾಡನಲ್ಲಿ ಒಂದು 200 ಕೋಟಿಗೆ ಸಂಕ್ಷಿಪ್ತವಾಗಿ ಮಾಡಿದ್ದಾರೆ. ಅಂದರೆ
ಇಂಪಾರ್ಟೆಂಟ್ ಅದ್ರಾಗೆ ಇರುವಂಥದ್ದು ತಿಳ್ಕೊಂಡು ಮ್ಯಾನೇಜ್ ಮಾಡಿದ್ದಾರೆ. ಅದನ್ನೇ ಮಾಡೆಲ್ ಅಂತ ಇಟ್ಕೊಂಡು ನಾವು ಬೆಣ್ಣೆ ಹಳ್ಳಕ್ಕಿಂತ ನಮ್ಮ ದೋಣಿ ಹಳ್ಳ ನನಗನ್ಸ್ಬಿಟ್ಟಿಗೆ ಭಾಳ ದೊಡ್ಡದು. ಐ ಥಿಂಕ್ ಮೋಸ್ಟ್ ಒಂದು 200 ಇದ್ದಿದ್ದು 300-350 ಕೋಟಿ ಆಗ್ಬೋದು. ಅಷ್ಟಕ್ಕೆ ಲಿಮಿಟ್ ಮಾಡ್ಕೊಂಡು ಸುಮ್ಮನೆ ನಾವು ದೊಡ್ಡದು ಮಾಡಿದರೆ ಅಥವಾ ದೊಡ್ಡದು ನಮ್ಮ ಎಂ ಪಿ ಅವ್ರು ಯಾವಾಗ ಸ್ಯಾಂಕ್ಷನ್ ಮಾಡ್ಕೊಂಬರ್ತಾರೋ ಅದಾಗಲಿ. ಈಗ ತಾತ್ಪೂರ್ತಿಕವಾಗಿ ಗೊತ್ತಿದ್ದು ಸಹ ಏನು ನಾವು ಇದು ಮಾಡ್ಕೋಬೇಕು, ಅದನ್ನು ಮಾಡ್ಕೊಳ್ಳೋಂಥ ಕೆಲಸನ ಮಾಡಬೇಕು ಅಂತೇಳಿ ಅದನ್ನು ಕೂಡ ಸೂಚನೆಯನ್ನು ಕೊಟ್ಟಿದ್ದಕ್ಕೂ ಕೂಡ DPRನ್ನು ಸಿದ್ಧಪಡಿಸಿ ಬೆಣ್ಣೆ ಹಳ್ಳ ಮಾಡಲ್ ತರಿಸ್ಕೊಂಡು DPR ರೆಡಿ ಮಾಡಲಿ ಅಂಥೇಳಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ನೀವು ಕೂಡ ಭಾಗವಹಿಸಿದಿರಿ. ಇಷ್ಟು ಮಾತ್ರ ಹೇಳಿದ್ದೀನಿ. ಜಿಲ್ಲಾಧಿಕಾರಿಗಳು CEO ಮತ್ತು ಎಲ್ಲ ಕಾಲಕ್ಕೂ ತಾವು ಎವ್ರಿ ವೀಕ್ ಯು ಹ್ಯಾವ್ ಅ ರಿವ್ಯೂ ಏನಿದ್ರು ಕೂಡ ನಮ್ಗೆ ತಿಳಿಸ್ರಿ. ನಾವು ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅಂತ ಅನ್ನೋದಾಗಬೇಕು. ಮತ್ತು ನಾವು ಮತ್ತೆ ಈ ಮೀಟಿಂಗ್ಸನ್ನು ಪ್ರತಿ 15 ಡೇಸ್ಗೊಮ್ಮೆ 15 ದಿವಸಕ್ಕೊಮ್ಮೆ ಐಡಿಯಲಿ 15 ದಿವಸಕ್ಕೊಮ್ಮೆ ಮತ್ತೆ ಮೀಟಿಂಗ್ ಮಾಡಿ ನೆಕ್ಸ್ಟ್ 15 ದಿವಸ ಹತ್ರ ಮತ್ತೆ ಮೀಟಿಂಗ್ ಮಾಡ್ತೀವಿ ಎಲ್ಲ ಶಾಸಕರು. ಧನ್ಯವಾದ. ಥ್ಯಾಂಕ್ ಯು.